ಯಾರೆಲ್ಲ ಸ್ಪೈಡರ್ ಮ್ಯಾನ್ ಸೀರೀಸ್ ನ ಇಷ್ಟಪಡ್ತಿರಲ್ಲ ಪಕ್ಕ ಅವ್ರು ಈ ಸಿನಿಮಾ ನೋಡ್ಲೇಬೇಕು, ಅದು ಥಿಯೇಟರ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಾನೆ ಹೇಳ್ತೀನಿ. ಈಗ ತಾನೇ ಈ ಸಿನಿಮಾ ನೋಡ್ಕೊಂಡ್ ಬಂದೆ. ಈ ಸಿನಿಮಾದ ಹೆಸರು ಬಂದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಸಿನಿಮಾದ ಒನ್ಲೈನ್ ಸ್ಟೋರಿಗೆ ಅಂತ ಬಂದಾಗ, ಸ್ಪೈಡರ್ ಮ್ಯಾನ್ ಆ ಊರಲ್ಲಿ ಯಾವುದೇ ತರ ವಿಲನ್ಸ್ ಜನರಿಗೆ ತೊಂದರೆ ಕೊಡ್ತಾ ಇದ್ರೆ ಅಲ್ಲಿ ಹೋಗಿ ಫಸ್ಟ್ ಅವ್ರ ಮುಂದೆ ನಿಂತ್ಕೊಂಡು ಆ ಜನರನ್ನ ಕಾಪಾಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿ ಹೋಗೋ ಟೈಮ್ ಅಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಅನ್ಕೊಳಕ್ಕೆ ಆಗಲ್ಲ ಅಂತ ಒಂದು ದೊಡ್ಡ ಪ್ರಾಬ್ಲಮ್ ಆ ಊರಿಗೆ ಬರುತ್ತೆ. ಆ ಪ್ರಾಬ್ಲಮ್ ನ ಹೇಗೆ ಫೇಸ್ ಮಾಡ್ತಾರೆ ನಮ್ಮ ಸ್ಪೈಡರ್ ಮ್ಯಾನ್, ಕೊನೆಗೆ ಆ ಊರಿನ ಜನನ ಕಾಪಾಡಕ್ ಹೋಗಿ ಅವ್ರ ಲೈಫ್ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಯಾರನ್ನ ಕಳ್ಕೊಂತಾರೆ ಯಾರನ್ನ ಪಡ್ಕೊಂತಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಮೇಕಿಂಗ್ ಅಂತಾನೆ ಹೇಳ್ತೀನಿ. ಸಖತ್ತಾಗಿದೆ ವಿಜುವಲೈಸೇಷನ್ ಅಂದ್ರೂ ತಪ್ಪಾಗಲ್ಲ. ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮಾಡೋದೇ ನೆಕ್ಸ್ಟ್ ಲೆವೆಲ್. ಅದು ಥಿಯೇಟ್ರಿಕಲ್ ಅಲ್ಲಿ ನೋಡಿದ್ರೆ ಮಜಾ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಇದರಲ್ಲಿ ಮೇನ್ ನಾನು ಮಿಸ್ ಮಾಡಿದ್ದೇನೆಂದ್ರೆ, ನಾನು 2D ಹೋಗಿದ್ದೆ, ಪ್ರತಿಯೊಬ್ರು 3D ಹೋಗಿ ತುಂಬಾನೇ ಇಷ್ಟಪಡ್ತೀರಾ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಇದ್ರ ಜೊತೆ ಫೈಟಿಂಗ್ ನೆಕ್ಸ್ಟ್ ಲೆವೆಲ್. ಅಲ್ಕು ಮತ್ತೆ ಒಂದು ನಿಂಜಾ ಫೈಟ್ ಬರುತ್ತೆ, ಮಸ್ತ್ ಆಗಿದೆ ಅಂತಾನೆ ಹೇಳ್ತೀನಿ. ಅದ್ ಹೆಂಗ್ ಬರುತ್ತೋ ಹೆಂಗ್ ಹೋಗುತ್ತೆ ಗೊತ್ತಾಗಲ್ಲ, ಬಟ್ ಇನ್ನು ಇದ್ದಿದ್ರೆ ಚೆನ್ನಾಗಿರೋದು ಆ ಫೈಟ್ ಅಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಬರೀ ಇಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ಇನ್ನೊಂದು ಕಡೆ ಒಂದು ಲವ್ ಆಗ್ಲಿ, ಒಂದು ಫ್ರೆಂಡ್ಶಿಪ್ ಆಗ್ಲಿ, ಒಂದು ಎಮೋಷನಲ್ ಬಾಂಡಿಂಗ್ ಕೂಡ ಸೂಪರ್ ಆಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ತೀನಿ. ಇದು ಫುಲ್ ಆಫ್ ಪೀಟರ್ ಪಾರ್ಕರ್ ಸಿನಿಮಾ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ಈ ಸಿನಿಮಾ ನೋಡಿಲ್ವೋ ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಥಿಯೇಟರ್ ಅಲ್ಲಿ ಅಂತಾನೆ ಹೇಳ್ತೀನಿ. ಈ ಸಿನಿಮಾ ನೋಡೋಕ್ಕಿಂತ ಮುಂಚೆ ಈ ಸಿನಿಮಾ ಅರ್ಥ ಆಗ್ಬೇಕಂದ್ರೆ ನಾನು ಹೇಳೋ ಈ 4 ಸಿನಿಮಾನ ನೋಡ್ಕೊಂಡ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾದ ಹೆಸರು ಬೇಕು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.